ಒಂದು 20 ಜನ MLA-ಗಳು MLC-ಗಳು ಬಂದಿದ್ರು. ಇವತ್ತು MLA MLC-ಗಳೆಲ್ಲ ಬಂದಿದ್ದಾರೆ. ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ಬಂದಿದ್ದೀರಿ. ರಾಮನಗರ ಕ್ಷೇತ್ರದ ಮಹಾಜನತೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರಿ. ಜಾಗ ಚಿಕ್ಕದಾಗಿದೆ. ನನ್ನ ವಾಹನದಲ್ಲಿ ಗಾಡಿಯಲ್ಲಿ ಮೋಟರ್ ಸೈಕಲ್ ಅಲ್ಲೇ ಒಂದು 5,000 ಜನ ಯುವಕರು ಕರ್ಕೊಂಡು ಬಂದ್ರು. ಅಲ್ಲಿ ಮಧ್ಯೆ ಟ್ರಾಫಿಕ್ ಜಾಮ್ ಆಗಿತ್ತು. ನಮ್ಮ MB ಪಾಟೀಲು ನಮ್ಮ ಸ್ನೇಹಿತಗಳನ್ನೆಲ್ಲ ಕೆಲವರು ಮಾಗಡಿ ಮೇಲೆ ಬರ್ಬೇಕಾಯ್ತು, ಅಲ್ಲಿ ವೆಹಿಕಲ್ಗಳ ನಿಂತಿತ್ತು ಅಂತ ನನ್ನ ಕನಕಪುರ ರೋಡಲ್ಲಿ ಕರ್ಕೊಂಡು ಬಂದ್ರು. ತಡ ಆಯ್ತು, ತಾವೆಲ್ಲ ಕ್ಷಮಿಸಬೇಕು. ಇದೊಂದು ಐತಿಹಾಸಿಕವಾದಂತಹ ಹೋರಾಟ. ಇದು ಜನರಿಗೆ, ನಿಮಗೆ ಏನು ಈ ಒಂದು ಪಾದಯಾತ್ರೆಯನ್ನ ಬಿಜೆಪಿಯವರು ಹಮ್ಮಿಕೊಂಡಿದ್ದಾರೆ. ನಾವು ಕಾಂಗ್ರೆಸ್ನ ಪಕ್ಷ ರಾಮನಗರದಲ್ಲಿ ಇವತ್ತು ಜನ ಆಂದೋಲನ ಸಭೆಯನ್ನ ಏನು ನಡೆಸ್ತಾ ಇದ್ದೇವೆ. ಬಿಜೆಪಿಯವರು ಮತ್ತು ಜನತಾದಳದವರು ಮುಖಂಡರು ಅವರು ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಭ್ರಷ್ಟಾಚಾರವೇ ನಿಮ್ಮ ತಾಯಿ ತಂದೆ, ಭ್ರಷ್ಟಾಚಾರವೇ ನಿಮ್ಮ ಬಂಧು ಬಳಗ, ಭ್ರಷ್ಟಾಚಾರ ಮಾಡುವ ನಿಮ್ಮನ್ನ ಮೆಚ್ಚನ ಪರಮಾತ್ಮನು ಅಂತೇಳಿ ನಾವು ಕೆಲವು ಪದ್ಯಗಳನ್ನ ನಾವು ಕೇಳಿದ್ದೇವೆ. ಹಂಗೆ ಇವತ್ತು ನೀವು ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ತಾವು ಪಾದಯಾತ್ರೆಯನ್ನು ಮಾಡಿ ನಾನು ಹೇಳಿದ್ದೇನೆ. ನಮ್ಗೆಲ್ಲ ಒಂದು ಸಂಘಟನೆ ಮಾಡಲಿಕ್ಕೆ ನಿಮ್ಮ ಹತ್ರ ಕೆಲವು ವಿಚಾರಗಳನ್ನು ತಿಳಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಅಭಿನಂದನೆ ಕೂಡ ಸಲ್ಲಿಸಿದ್ದೇನೆ. ಇವತ್ತು ಅನೇಕ ವಿಚಾರಗಳನ್ನ ನಮ್ಮ MB ಪಾಟೀಲ್ನವರು, ನಮ್ಮ ರಾಮಲಿಂಗಾರೆಡ್ಡಿಯವರು, KH ಮುನಿಯಪ್ಪನವರು, ಜಮೀರ್ ಅವರು ಬಹಳ ವಿಚಾರಗಳನ್ನ, ಪ್ರಶ್ನೆಗಳನ್ನ, ಸವಾಲುಗಳನ್ನ ಕೂಡ ಹಾಕಿದ್ರು. ನಾನಿಲ್ಲಿ ಬರಬೇಕಾದ್ರೆ ನಾನು ಹೆಚ್ಚಿಗೆ ಏನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ನೆನೆ ಕುಮಾರಸ್ವಾಮಿ ಅವರಿಗೆ ಒಂದು ಕೆಲವು ಪ್ರಶ್ನೆಗಳನ್ನು ಹಾಕ್ತೇನೆ, ನಾನೇ ಬೇಕು ಅಂತ ಹಾಕ್ತೇನೆ. ಯಾಕೆಂದ್ರೆ ಅವ್ರು ನನಗೆ ಹೇಳಿದ್ರು, ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಮಿಲಿಟರಿ ಅವರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ. ಅಂದ್ರೆ ಅರ್ಥ, ನಾನು ನಿನ್ನನ್ನ ತಿಹಾರ್ ಜೈಲು ಕಳಿಸ್ತೀನಿ, ನಾನು ಕೇಂದ್ರ ಮಂತ್ರಿ ಆಗಿದ್ದೀನಿ, ನಿನ್ನನ್ನ ಕರ್ಕೊಂಡು ಹೋಗಕ್ಕೆ ಮಿಲಿಟರಿ ಅವರು ಬರ್ತಾರೆ ಅಂತ ಹೇಳಿ ಹೇಳಿದ್ರು. ಮಿಸ್ಟರ್ ಕುಮಾರಸ್ವಾಮಿ, ನಾನು ತಿಹಾರ್ ಜೈಲು ನೋಡಾಯ್ತು, ನಿನ್ನ ಕೇಸ್ಗಳು ನೋಡಾಯ್ತು, ನನ್ನ ಕುಟುಂಬದ ಮೇಲೆ ಹಾಕಿದ್ದಂತ ಕೇಸ್ಗಳು ಕೂಡ ನೋಡಾಯ್ತು. ಇದಾದ ಮೇಲೆ ಜನ ಈ DK ಶಿವಕುಮಾರ್ ನಾಯಕತ್ವಕ್ಕೆ 136 ಸೀಟು ಕೊಟ್ಟು ಈ ರಾಜ್ಯದ ಜನತೆಗೆ ಶಾಸನ ಅಧಿಕಾರವನ್ನು ತಂದಿದ್ದಾರೆ. ನಿನ್ನ ನಾಯಕತ್ವಕ್ಕೆ ಕುಮಾರಣ್ಣ 19 ಸೀಟನ್ನು ಕೊಟ್ಟಿದ್ದಾರೆ. ಈಗ ನಿಮ್ಮ ನಾಯಕತ್ವಕ್ಕೆ ಅವ ಯಾರೋ ಪಾಪ ಮಾಜಿ MLA ನನ್ನ ಮೇಲೆ ಏನ್ ಹೇಳಿದ್ರಿ, ಆ ಡೆಪ್ಟಿ CM ಪೆನ್ ಡ್ರೈವ್ ನ ಬಿಟ್ಟ ಅಂತ ಹೇಳ್ತಾ ಇದ್ರಿ. ಈ DK ಶಿವಕುಮಾರ್ ಅಂತ ನೀಚ ಅಲ್ಲ ಅಂತ ಈ ರಾಮನಗರದಲ್ಲ ರಾಜ್ಯದ ಜನತೆಗೆ ಗೊತ್ತಿದೆ. ಮತ್ತೆ ಏನ್ ಹೇಳಿದ್ರಿ, ಪ್ರೀತಮ್ ಗೌಡ ನನ್ನ ವೇದಿಕೆಯಲ್ಲಿದ್ದ, ಅದಕ್ಕೋಸ್ಕರ ನನ್ನ ಕುಟುಂಬನೇ ಹಾಳು ಮಾಡ್ದ, ಅದಕ್ಕೆ ನಾನು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಅಂತ ಹೇಳಿದ್ರಿ. ನಿಮ್ಮ ಮಗ ಮತ್ತು ನಮ್ಮ GD ದೇವೇಗೌಡರು ಅವರು ಕೂಡ ಇದೇ ವಿಚಾರವನ್ನು ಹೇಳಿದ್ರು. ನೀವು ಹೇಳಿದ್ರಿ, ನನಗೂ ಪ್ರಜ್ವಲ್ ರೇವಣ್ಣಗೂ ಸಂಬಂಧ ಇಲ್ಲ, ನನಗೂ ರೇವಣ್ಣ ಕುಟುಂಬಕ್ಕೂ ಸಂಬಂಧ ಇಲ್ಲ, ಅವ್ರ ಕುಟುಂಬನೇ ಬೇರೆ, ನಿಮ್ಮ ಕುಟುಂಬ ಬೇರೆ. ಹೇಳಿದ್ರು ಇಲ್ಲೋ? ಹೇಳಿದ್ರೆ ಹೇಳಿದ್ರು. ಈಗ ಎಲ್ಲೋಯ್ತು ಅಕ್ಕರೆ? ನಿಮ್ಮನ್ನ ನಾನು ಬೇರೆ ಮಾಡೋದು ನಂಗೆ ಇಷ್ಟ ಇಲ್ಲ, ನೀವು ಒಗ್ಗಟ್ಟಾಗಿರ್ಬೇಕು. ಆದ್ರೆ ಬಿಜೆಪಿಯ ನಾಯಕರುಗಳನ್ನ ನಾನು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ಉತ್ತರವನ್ನ ಕೊಡಬೇಕು ಅಂತ ಬಿಜೆಪಿ ನಾಯಕರುಗಳಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕೆ DK HDK ಏನು ಚರ್ಚೆ ಮಾಡಿದ್ದಾರೆ, ಏನು ಪ್ರೀತಮ್ ಗೌಡ ಏನು
ಮಾಡಿದ್ದಾರೆ. ಅದನ್ನು ಯಾಕೆ ನೀವು ಚರ್ಚೆ ಮಾಡ್ತಾ ಇಲ್ಲ? ಯಾಕೆ ಈ ರಾಜ್ಯದ ಪ್ರಧಾನಮಂತ್ರಿಗಳು ಮಾತ್ರ, ರಾಷ್ಟ್ರದ ಪ್ರಧಾನಮಂತ್ರಿಗಳು ಮಾತಾಡೋದು ಪೆನ್ಡ್ರೈವ್ ಬಗ್ಗೆ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡೋದ್ ಬಗ್ಗೆ ಮಾತಾಡೋದು? ಬಿಜೆಪಿ ನಾಯಕರುಗಳು ಯಾಕೆ ಬಾಯಿ ಮುಚ್ಕೊಂಡಿದ್ದೀರಿ? ಈಗ ಯಾಕೆ ಬಾಯಿ ಮುಚ್ಕೊಂಡಿದ್ದೀರಿ? ನಿಮ್ಮ ಪಾದಯಾತ್ರೆಯಲ್ಲಿ ಬಂದಂತ ದೃಶ್ಯಗಳು, ಘಟನೆಗಳು ಎಲ್ಲ ಕೂಡ ಬಿಚ್ಚಿ 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 ಚರ್ಚೆ ಮಾಡಿ ಈ ರಾಜ್ಯದ ಜನತೆಗೆ ಹೇಳಬೇಕು ಅಂತ ಹೇಳಿ ನಾನು ಜನತಾದಳ ಮತ್ತು ಬಿಜೆಪಿಯವರು ಇಬ್ಬರು ಕೂಡ ನಮ್ರತೆಯಿಂದ ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ. ಹೋರಾಟವನ್ನು ಮಾಡಬೇಕು ಅಂತಿದ್ದೀರಿ. ಈ ತಾಯಿ ಹೆಣ್ಣು ಮಕ್ಕಳ ಗೌರವ, ರಕ್ಷಣೆ, ಮಾನ ಮರ್ಯಾದೆ ಯಾವ ರೀತಿ ಅಂತ ಹೇಳಿ ಚರ್ಚೆ ಆಗ್ಬೇಕು ಅಂತ ತಾವು ತಮ್ಮ ಮನಸ್ಸಿನಲ್ಲಿ ಅಳಕೊಂಡಿದ್ದೀರಲ್ಲ ಬಿಜೆಪಿ ಎಲ್ಲ ಸ್ನೇಹಿತರು, ಅದನ್ನ ಬಿಚ್ಚಿ ಚರ್ಚೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಲ್ಲಿ ಒಂದು ಪ್ಲೇ ಕಾರ್ಡ್ ಇಟ್ಟಿದ್ದಾರೆ ಯಡಿಯೂರಪ್ಪನವರ ವಿಚಾರ. ಏನೇ ನನಗೆ ನನ್ನ ಬಿಜೆಪಿ ಅಧ್ಯಕ್ಷ ಭ್ರಷ್ಟಾಚಾರದ ಪಿತಾಮಹ ಅಂತಿದ್ದಾರೆ ಮಿಸ್ಟರ್ ವಿಜೇಂದ್ರ, ನಿಮ್ಮ ತಂದೆ ಯಾಕೆ ರಾಜೀನಾಮೆ ಕೊಟ್ಟರು? ಏನ್ ತಪ್ಪು ಮಾಡಿದ್ರು? ಯಾಕೆ ಬಿಜೆಪಿಯವರು ರಾಜೀನಾಮೆಯನ್ನು ಕೊಡಿಸಿದ್ರು? ಯಾಕೆ ವಿಧಾನಸೌಧದಿಂದ ಕಣ್ಣಲ್ಲಿ ನೀರಾಕಿ ರಾಜೀನಾಮೆ ತೆಗೆದುಕೊಂಡವರು? ಇದನ್ನ ನೀವು ಹೇಳಬೇಕು. ಹಿಂದೆ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಿದ್ರಲ್ಲ, ಏನು ಇದೇ ಗವರ್ನರ್ ಸ್ಯಾಂಕ್ಷನ್ ಮಾಡಿದ್ರಲ್ಲ, ಯಾಕೆ ಸ್ಯಾಂಕ್ಷನ್ ಮಾಡಿದ್ರು? ಯಾರು ಯಡಿಯೂರಪ್ಪನವರು ಜೈಲಿಗೆ ಹೋಗಕ್ಕೆ ಕಾರಣಕರ್ತರಾದಂತಹ ಜನತಾದಳದವರು? ಅದಕ್ಕೂ ಕೂಡ ನೀವು ಉತ್ತರವನ್ನು ಕೊಡಬೇಕು. ಬಿಜೆಪಿಯವರು ಪಾದಯಾತ್ರೆ ಮಾಡೋದಲ್ಲ. ಇನ್ನೊಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಮ್ಮ ಬಿಜೆಪಿಯ ಸ್ನೇಹಿತರಿಗೆ. ಬಿಜೆಪಿ ಎಲೆಕ್ಷನ್ ಮುಂಚಿತವಾಗಿ, ನಮ್ಮ ಎಲೆಕ್ಷನ್ ಅಸೆಂಬ್ಲಿ ಮುಂಚಿತವಾಗಿ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಭೂ ಕಬಳಿಕೆ ಪಕ್ಷಿ ನೋಟ ಅಂತ ಹೇಳಿ ನಮ್ಮ ಬಿಜೆಪಿಯ ಸ್ನೇಹಿತರು ಪ್ರಕಟಣೆ, ಭಾರತೀಯ ಜನತಾ ಪಾರ್ಟಿ ಮೈಸೂರು ಘಟಕ ಇದೇ ಮೂಡಾದಲ್ಲಿ ಮಾಡಿರುವಂತ ಎಲ್ಲ ಸೈಟ್ಗಳನ್ನ ಯಾರ್ಯಾರು ಏನೇನು ಅರ್ಜಿ ಹಾಕಿದ್ದಾರೆ ಅಂತ ಕುಮಾರಣ್ಣನ ಅರ್ಜಿ ಸಮೇತ ಪ್ರಿಂಟ್ ಮಾಡಿದ್ದಾರೆ. ಇದಕ್ಕೆ ಉತ್ತರ ಕೊಡ್ತೀರಾ ಯಡಿಯೂರಪ್ಪನವರೇ? ಅಶೋಕಣ್ಣ, ಇದಕ್ಕೆ ಉತ್ತರ ಕೊಡ್ಬೇಕಲ್ಲಪ್ಪ. ಸಿಟಿ ರವಿ ಉತ್ತರ ಕೊಡ್ಬೇಕಲ್ಲಪ್ಪ ಇದಕ್ಕೆ. ನಾರಾಯಣ ಸ್ವಾಮಿ, ನಿಮ್ಮ ಪಕ್ಷ ಏನು ನೀವು ಪ್ರಕಟಣೆ ಮಾಡಿದ್ದೀರಿ, ಇದು ಏನು ಅಂತ ಸ್ವಲ್ಪ ವಿರೋಧವನ್ನ ಬಿಚ್ಚಿರಬೇಕಲ್ಲ. ಸಿದ್ದರಾಮಯ್ಯ ವಿಚಾರದಲ್ಲಿ, ಅವರ ಧರ್ಮಪತ್ನಿ ವಿಚಾರದಲ್ಲಿ, ಅವರ ಸೋದರ ಕೊಟ್ಟಂತ ಅರ್ಶನ ಕುಂಕುಮದ ಜಮೀನು ವಿಚಾರದಲ್ಲಿ ಏನು ಅಕ್ರಮ ಏನಾದ್ರು ನಡೆದಿದ್ಯಾ? ಸರ್ಕಾರಿ ಜಮೀನು ಹೋಗಿದ್ರ? ಅಕ್ರಮವಾಗಿ ಮಂಜೂರಾತಿಯನ್ನು ಮಾಡ್ಕೊಂಡಿದ್ರ? ತನ್ನ ಜಮೀನನ್ನ ಮೂಡಾರವರು ಅಕ್ರಮವಾಗಿ ಪಡ್ಕೊಂಡಕ್ಕೆ ಒಂದಷ್ಟು ಸೈಟ್ ಅನ್ನ ಪಡ್ಕೊಂಡಿದ್ದಾರೆ. ತಪ್ಪೇನಿದೆ? ನಮ್ಮ ಜಮೀನಿಗೆ ಆಸ್ತಿ ಹೋದ್ರೆ, ನಿಮ್ಮ ಆಸ್ತಿ ಮೈಸೂರು ಬೆಂಗಳೂರು ಹೋದ್ರೆ ನಿಮ್ಗೆ ಪರಿಹಾರವನ್ನು ಕೊಟ್ಟಿದ್ದಾರೆ. ನಮ್ಮ ಕನಕಪುರದಲ್ಲಿ ಜಮೀನು ಹಿಂಗೆ ಎಲ್ಲ ಒಡೆದಾಕ್ಬಿಟ್ಟು ಅವ್ರಿಗೆಲ್ಲ ಪರಿಹಾರ ಸೈಟ್ ಕೊಟ್ಟಿದ್ದಾರೆ. ಹಂಗೆ ಸೈಟ್ ಎಲ್ಲ ಕೊಟ್ಟಿದ್ದಾರೆ. ಎಷ್ಟು ಜಾಗ ಹೋಯ್ತು ಅಷ್ಟು ನಾವು ಕೊಟ್ಟಿದ್ದೇವೆ, ಆಲ್ಟ್ರೇಟ್ ಕೊಟ್ಟಿದ್ದೇವೆ, ಹಂಗೆ ಆಲ್ಟ್ರೇಟ್ ಅನ್ನು ಕೊಟ್ಟಿದ್ದಾರೆ. ಏನವ್ರು ಮಾಡಿದಂತ ತಪ್ಪು? ನೀವೇ ಅಧಿಕಾರದಲ್ಲಿದ್ದಾಗ, ನಿಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ, ಬೊಮ್ಮಾಯಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ನೀವು ಸೈಟ್ ಕೊಟ್ಬಿಟ್ಟು, ಬೈತಿ ಬಸವರಾಜು ಮಂತ್ರಿ ಆಗಿದ್ದಾಗ ಸೈಟ್ ಕೊಟ್ಬಿಟ್ಟು, ಈಗೇನ್ ಬೈತಿ ಸುರೇಶ್ ಕೊಟ್ಟಿದ್ರ? ಯಡಿಯೂರಪ್ಪನವ್ರು ಸೈನ್ ಹಾಕಿದ್ರ? ಇಲ್ಲ ಸಿದ್ದರಾಮಯ್ಯನವರು ಸೈನ್ ಹಾಕಿದ್ರ? ಬೊಮ್ಮಾಯಿನವರ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಬೈತಿ ಬಸವರಾಜು ಯೂನಿಯನ್ ಮಿನಿಸ್ಟರ್ ಆಗಿದ್ದಂತ ಸಂದರ್ಭದಲ್ಲಿ, ಬಿಜೆಪಿಯವರು ಮೂಡಾ ಚೇರ್ಮನ್ ಆಗಿದ್ದಂತ ಸಂದರ್ಭದಲ್ಲಿ ರೆಸಲ್ಯೂಷನ್ ಮಾಡಿ 50-50 ಕೊಡಬೇಕು ಅಂತ ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ. ಏನ್ ತಪ್ಪು ಮಾಡಿದ್ದಾರೆ?
ಅದಕ್ಕೆ ನಮ್ಮ ಮುಂಚಿತವಾಗಿ ನಿಮ್ಮ ಹಗರಣದ ಬಗ್ಗೆ, ನೀವು ತೆಗೆದುಕೊಂಡಿರೋ ಬಗ್ಗೆ, ನಿಮ್ಮ ಭೂ ಕಬಳಿಕೆ ಬಗ್ಗೆ ಪಕ್ಷಿ ನೋಟ ಅಂತೇಳಿ ಬಿಜೆಪಿ ಅವರು ಏನು ಇವತ್ತು ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಈ ಪಾದಯಾತ್ರಾ ಸಂದರ್ಭದಲ್ಲಿ ಉತ್ತರವನ್ನು ಕೊಡಬೇಕು. ಕುಮಾರ್ ಹೇಳಿದ್ದಾರೆ ಇವತ್ತೆಲ್ಲೋ ನಾನು ಡಿಕೆಗೆ ನಾಳೆ ಕೊಡ್ತೀನಿ ಉತ್ತರ ಅಂತ. ಬಹಳ ಸ್ವಾಗತದಿಂದ ನಮ್ರತೆಯಿಂದ ನಾನು ಕಾಯ್ಕೊಂಡಿದ್ದೇನೆ. ಹೇಳ್ಬೇಕು ಫಸ್ಟ್ ನಿಂದ ಬಾಲಕೃಷ್ಣೇಗೌಡ ಬಿಟ್ಟಿಗೆ ಹೇಳ್ಬೇಕು ಎಷ್ಟಿತ್ತು ಅಧಿಕಾರಿಗೆ, ಎಷ್ಟಿದೆ, ಈಗ ಎಷ್ಟಾಗಿದೆ, ಒಂದೊಂದು ದಿನ ಒಬ್ಬೊಬ್ರದ್ದು ಹೇಳ್ಬೇಕು. ಒಂದೊಂದು ದಿನ ಒಬ್ಬೊಬ್ರದ್ದು ಹೇಳ್ಬೇಕು. ನೀವು ಎಷ್ಟು ಅಧಿಕಾರಿ ಇದ್ದಂತ ಸಂದರ್ಭದಲ್ಲಿ ಎಷ್ಟಿತ್ತು, ಈಗ ಎಷ್ಟು 106 ಎಕರೆಗಳ ಬೆಂಗಳೂರಿನಲ್ಲಿದೆ. ಕೇಸ್ಗಳಲ್ಲಿ ಆಮೇಲೆ ಮಾತಾಡೋಣ. ಲಾಸ್ಟ್ ಅಲ್ಲಿ ಬೆಂಗಳೂರಿನಲ್ಲಿ ಏರ್ಪೇಟು, ಚಿಕ್ಕುಪ್ಪಿ, ದೊಡ್ಡಕುಪ್ಪಿ, ಕನಕಪುರ ರೋಡು, ನೆಲಮಂಗಲ ರೋಡು, ಅಲ್ಲಿ ದೇವರಹಳ್ಳಿ, ಇಲ್ಲಿ ಕುಂಬಳಗಲ್ ಪಕ್ಕ ಎಲ್ಲ ಎಷ್ಟೆಷ್ಟಿದೆ ಅಂತೇಳಿ ಮಾತಾಡಬೇಕು. ಹೆಂಗ್ ಬಂತು, ಏನಾಯ್ತು, ಎಷ್ಟು ತೆಗೆದುಕೊಂಡ್ರು, ಮೂಲ ದಾಖಲೆ ಎಷ್ಟಿದೆ, ಎಷ್ಟು ಸುಟ್ಟೋಗಿದೆ, ಎಷ್ಟು ಪಡ್ಕೊಂಡಿದೆ ಅಂತ ಹೇಳ್ಬೇಕು. ನಾನು ಮೈನಿಂಗ್ ವಿಚಾರಕ್ಕೆ ನಾನು ಮಾತಾಡಕ್ ಹೋಗುದಿಲ್ಲ. ಲೋಕಾಯುಕ್ತ ಎನ್ಕ್ವೈರಿ ಬಗ್ಗೆ ನಾನು ಮಾತಾಡಕ್ ಹೋಗುದಿಲ್ಲ. ಗೌರ್ನರ್ ಹತ್ರ ಇರುವಂತಹ ಫೈಲ್ ಬಗ್ಗೆ ನಾನು ಮಾತಾಡಕ್ ಹೋಗುದಿಲ್ಲ. ಸದ್ಯಕ್ಕೆ ನಾನು ಮಾತಾಡಕ್ ಹೋಗುದಿಲ್ಲ. ಇಷ್ಟಕ್ಕೆ ನಾಳೆ ತಾವು ಉತ್ತರವನ್ನು ಕೊಡಿ. ಜನತೆ ಕೊಡ್ಬೇಕು, ಇದು ನನಗಲ್ಲ, ಈ ರಾಜ್ಯದ ಜನತೆ ಕೊಡ್ಬೇಕು. ಬಿಜೆಪಿ ಸ್ವಾಮಿ ಅವರು ಶಾಸಕರಾಗಿದ್ದಂತ ಬಿಜೆಪಿ ಮಾಜಿ ಮಂತ್ರಿಗಳು ಅವರು ಕೂಡ ವಿಧಾನ ಪರಿಷತ್ನಲ್ಲಿ ಪ್ರಶ್ನೆ ಕೇಳಿದ್ರು. ಆ ದಾಖಲೆ ನನ್ನ ತಿಳಿದ ರೇವಣ್ಣವರಿಗೆ ಕೊಟ್ಟರು. ನನಗೀಗ ಇಲ್ಲೂ ಕೂಡ ಇದೆ. ನಾನು ಯಾಕೆ ಇವನ್ನೆಲ್ಲ ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ನೀನು ಗ್ಲಾಸ್ ಹೌಸ್ ಇದ್ದೀರಿ. ಬಿಜೆಪಿಯವರು ಎಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಪಿತಾಮಹ ಬಿಜೆಪಿಯವರೇ ಹೊತ್ತು ಈ ಕಾಂಗ್ರೆಸ್ ಪಾರ್ಟಿ ಅಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು PSI ಸ್ಕ್ಯಾಮ್ ಬೋರ್ಡ್ ಇದೆ. ಬೋರ್ಡ್ ಯಾಕೆ PSI ಈಗ ಹೋಮ್ ಮಿನಿಸ್ಟರ್ ಯಾರಿದ್ರು, ಚೀಫ್ ಮಿನಿಸ್ಟರ್ ಯಾರಿದ್ರು, ನಡೆದಿದ್ದೀಗ ತಾನೆ, ಕ್ಯಾನ್ಸಲ್ ಆಗಿದ್ದೀಗ ತಾನೆ. ಪಾಪ ಎಲ್ಲ ನೌಕರು ನಮ್ಮ ಜಿಲ್ಲೆಯವರು 3 ಜನ ಪಾಪ ಆಸ್ತಿ ಮಾರ್ಕೊಂಡ್ಬಿಟ್ಟಿದ್ರು. ನಮ್ಮ ಮಗಳಿರು 3 ಜನ ಆಸ್ತಿ ಪಾಪ ಮಾರ್ಕೊಂಡ್ಬಿಟ್ಟಿದ್ರು. ಅವ್ರದ್ದು ಕೆಲಸ ಹೋಯ್ತು ಎಲ್ಲ. ಅಶೋಕ್ ನಾರಾಯಣ ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಗಂಡು, ಒಬ್ಬ ಗಂಡು. ನಾವೆಲ್ಲ ಹೆಂಗಸರು, ಅವ್ರು ಗಂಡು. ಅವತ್ತು ನಾನು ಇರ್ಲಿಲ್ಲ, ಅದನ್ನ ಕೇಳ್ತಾ ಇರುತ್ತೆ. ನಮ್ಮ ರವಿ ಸುರೇಶ್ ಎಲ್ಲ ಇದ್ರು, ಗಂಡ್ರು ಅಂತ. ಯಾರು ಗಂಡಸಿದ್ರೆ ಬಂದ್ರು ಅಂತ. ಇಲ್ಲಪ್ಪ, ನಾವ್ ಹೆಂಗಸರು, ನೀವು ಗಂಡು, ನೀವು ಬಹಳ ದೊಡ್ಡ ಗಂಡು. ಇನ್ನ PSI ಸ್ಕ್ಯಾಂಡಲ್ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ಯಾಕೆ ಇವತ್ತು ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದೀರಲ್ಲ ಮುಖ್ಯಮಂತ್ರಿಗಳಿಗೆ, ನೀ ಇದನ್ನ ಪ್ರೂವ್ ಆಯ್ತಲ್ಲ. ಎಲ್ಲ ಉದ್ಯೋಗ ಯುವಕರ ಬಗ್ಗೆ, ಈ ರಾಜ್ಯದ ಯುವಕರ ಬಗ್ಗೆ ಅನ್ಯಾಯ ಆಯ್ತು. ಕೋರ್ಟ್ ಗಟ್ಟಲೆ ಇವತ್ತು ಎಲ್ಲ ಅಧಿಕಾರಿಗಳೆಲ್ಲ ಜೈಲಲ್ಲಿ ಇದ್ರಲ್ಲ, ನೀ ಯಾಕೆ ರಾಜೀನಾಮೆ ಕೊಡಲಿಲ್ಲಪ್ಪ? ನಿನ್ ಮೇಲೆ ಯಾಕೆ ಇನ್ನ ತನಿಖೆ ಬೇರೆ ನಡೀತಾ ಇದೆ. ಯಾಕೆ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಲಿಲ್ಲ? ಬೊಮ್ಮ ಯಾಕೆ ರಾಜೀನಾಮೆ ಕೊಡಲಿಲ್ಲ? ಏನು ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಎಷ್ಟು 27-28 ಇದೆ ನಮ್ಮ ಹತ್ರ. ದಿನಕ್ಕೆ 3 ಕೊಡ್ತಾ ಇರೋದು. ನಾವು ಜಾಸ್ತಿ ಕೊಡಲಿಲ್ಲ, ಪ್ರಶ್ನೆ ಜಾಸ್ತಿ ಆಗುತ್ತದೆ ಊಟ. ಅದಕ್ಕೆ 3 ಪ್ರಶ್ನೆ ಕೇಳ್ತಾ ಇದ್ದೀವಿ. ಅದಕ್ಕೆ ನಮ್ಮ ಇವರು ಹೇಳಿದ್ರು, ನಮ್ಮ MA ಪಾಟೀಲ್ ಮೀಡಿಯಾ ಸ್ವಲ್ಪ ಲೆಕ್ಕಾಚಾರ ಹಾಕಿ ಫಸ್ಟ್ ಕ್ಲಾಸ್ ಒಂದು ಪ್ರಶ್ನೆ ಕೇಳೋರು. ನಮ್ಮ ಜಮೀರ್ ಅವರು ಒಂದು ಫಸ್ಟ್ ಕ್ಲಾಸ್ ಪ್ರಶ್ನೆ ಕೇಳ್ತಾರೆ. ನಾನು 2 ಪ್ರಶ್ನೆ ನಾನು ಹಾಕ್ತಾ ಇರೋದು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಏನೋ ಎಲ್ಲರಿಗೂ ನಾನು ನವೆಂಬರ್ ಡಿಸೆಂಬರ್ಗೆ ಏನ್ ಸರ್ಕಾರನ ಪಟ್ಟಿ ಮಾಡಿಸ್ಬಿಡ್ತೀನಿ, ನಾನೇ ಬಂದು ಕೂತ್ಕೊಬಿಡ್ತೀನಿ. ಏನಿದು ನಮ್ಮೂರಲ್ಲಿ ಮಾಡ್ತಾರ ಮಡಕೆ, ಏನ್ ಮಡಕೆನ ಈ ಸರ್ಕಾರ ಬಿದ್ದ ತಕ್ಷಣ ಹೊಡೆದೋಗ್ಬಿಡಕ್ಕೆ ಒಬ್ಬ MLA ನಿಮ್ಗೆ ಅಲ್ಲಾಡ್ಸಕ್ ಆಗಲ್ಲ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಈ DK ಶಿವಕುಮಾರ್ ಮುಖಂಡದ ಪಕ್ಷದಲ್ಲಿರುವಂತಹ ಸರ್ಕಾರ ಏನು ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ. ನಿಮ್ಮ ಭ್ರಮೆ, ನಿಮ್ಮ ತಿರುಗರ ಕನಸಿದು ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಇತಿಹಾಸ ಇದೆ. ಇವತ್ತು ಕಾಂಗ್ರೆಸ್ ಚರಿತ್ರೆ, ನಾನು ಹೇಳಿ ಈ ವಿಚಾರವನ್ನು ಮಾತಾಡ್ತಾ ಇದ್ದೇನೆ. ನೀವು ನನಗೆ ಉತ್ತರ ಕೊಡೋದು ಬೇಡ. ನಿಮ್ಮ ಬಸವರಾಜ್ ಯತ್ನಾಳ್, ಬಸವನಗುಡಿ ಯತ್ನಾಳ್ ಅಂತ ನಮ್ಮ MB ಪಾಟೀಲ್ ಜಿಲ್ಲೆಯವರು, ಮಾಜಿ ಮಂತ್ರಿ,
ಅವ್ರ ಪ್ರಶ್ನೆ ಕೇಳೋದಲ್ಲ, ಒಬ್ಬ ಮಂತ್ರಿ ಮುಖ್ಯಮಂತ್ರಿ ಮಾಡ್ಬೇಕಾದ್ರೆ ಇಷ್ಟು ಕೋಟಿ, ಕೋವಿಡ್ ಅಲ್ಲಿ ಇಷ್ಟು 1000 ಕೋಟಿ ಹೊಡೆದಿದ್ದಾರೆ ಅಂತ ಹೇಳಿದ್ರಲ್ಲ, ಅವ್ರಿಗೆ ಯಾಕೆ ಉತ್ತರ ಕೊಡ್ತಾರ ನೀವು? ನೀವು ಪಾದಯಾತ್ರೆ ಮಾಡ್ಬೇಕಾದ್ರೆ ಫಸ್ಟ್ ನಿಮ್ಮ ಪಾರ್ಟಿಯವರು ಕೇಳಿದಂತ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು. ಮಂತ್ರಿಗಳಿಗೆ ಎಷ್ಟು ಲಂಚ ಕೊಡಬೇಕಾಗಿತ್ತು ಅಂತ ಏನು ಹೇಳಿದಲ್ಲ, ನಾನಲ್ಲ ಹೇಳಿದ್ದು, ಇರೋರು ಯಾರು ಹೇಳಿದ್ರಲ್ಲ. ನೀವು ಇದಕ್ಕೆ ಉತ್ತರವನ್ನು ಕೊಡಬೇಕು. ಮಾರಿಷಿಯಸ್ ನಲ್ಲಿ 10,000 ಕೋಟಿ ಅಂತ ಹೇಳುದು, ಅದೇನೋ ಅಕೌಂಟ್ ಅಲ್ಲಿ ಇರೋದು RTGS ಅಲ್ಲಿ, ಅದನ್ನ ನಾವು ಮಾತಾಡ್ತೀವಿ. ವಿಜೇಂದ್ರ ಅವರೇ, ನೀವ್ ಹೇಳ್ಬೇಕು. ಪಾಪ ನಿಮ್ಮ ಅಧಿಕಾರಿಗಳು, ಮೇಲಧಿಕಾರಿಗಳೆಲ್ಲ ಬಂದು ರೈಡ್ ಮಾಡಿ ಎಲ್ಲ ಉಮೇಶ್ ಅನ್ನೋರ್ ಮನೆಗೆ ಹೋಗಿ ಎಲ್ಲ ದಾಖಲೆಗಳೆಲ್ಲ ಎತ್ಕೊಂಡು ಹೋಗಿ ಎಲ್ಲ ಮಾಡಿದ್ರಲ್ಲ, ಏನಾಯ್ತು, ಯಾಕಾಯ್ತು, ಇದನ್ನ ತಾವ್ ಹೇಳ್ಬೇಕು. ನೀವು ಎಷ್ಟೇ ಪ್ರಯೋಗ ಮಾಡಿಕೊಂಡು, ಯಾರು ಪ್ರಯೋಗ ಮಾಡ್ಕೊಳ್ರಿ, ಯಾರು ದುರ್ಬಳಕೆ ಮಾಡ್ಕೊಳ್ಳಿ, ಸೋನಿಯಾ ಗಾಂಧಿ ಆಯ್ತು, ರಾಹುಲ್ ಗಾಂಧಿ ಆಯ್ತು, ಚಿದಂಬರಂ ಆಯ್ತು, ಈ DK ಶಿವಕುಮಾರ್ ಆಯ್ತು, ಇನ್ನ ಎಲ್ಲರನ್ನೂ ಹಾಕೊಳ್ಳಿ. ಒಂದು ತಿಳ್ಕೊಳ್ಳಿ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಪ್ರತಿಯೊಬ್ಬ ಮಹಿಳೆಯಲ್ಲೂ ಕೂಡ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡಂತ ಕಾಂಗ್ರೆಸ್ನ ನಾಯಕತ್ವ ಇದೆ. ಈ ಕಾಂಗ್ರೆಸ್ಸಿಗರು ಈ ದೇಶಕ್ಕೆ ಈ ರಾಷ್ಟ್ರ ಧ್ವಜವನ್ನು ಎತ್ತಿಡಿದು, ಈ ಕಾಂಗ್ರೆಸ್ ಧ್ವಜವನ್ನು ಎತ್ತಿಡಿದು ಈ ದೇಶವನ್ನು ಆಳಂತ ಶಕ್ತಿ ಮತ್ತೆ ಈ ದೇಶದಲ್ಲಿ ಉದ್ಭವ ಆಗ್ತದೆ. ಇವತ್ತು ಹೆಂಗೆ ಈ ರಾಜ್ಯದಲ್ಲಿ 136 ಸೀಟ್ ಬಂದಿದ್ಯೋ, ನಾನು ಹೇಳ್ತಾ ಇದ್ದೀನಿ, ಮತ್ತೆ 2028ಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇದ್ದೇ ಇರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆಗಳನ್ನು ಬಯಸ್ತಾ ಇದ್ದೇನೆ. ಆದ್ರಿಂದ ಇವತ್ತು ತಾವೆಲ್ಲ ಇಲ್ಲಿ ಸೇರಿದ್ದೀರಿ. ಯಾರು ಬೇಕಾದ್ರೂ ಹೆಚ್ಚು ಮಾತಾಡಲಿ, ನನ್ನ ಬೈಲಿ, ಇನ್ನೊಂದು ಮಾತಾಡಲಿ, ನಾನೇನು ತಲೆ ಕೆಡಿಸ್ಕೋಕ್ ಹೋಗುದಿಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಬೇಕು, ನಾನು ಆಡಿರೋ ಮಾತುಗಳಿಗೆ ಉತ್ತರವನ್ನು ಕೊಡಬೇಕು. ಇವತ್ತು ನೀವು ರಾಮನಗರ ಜಿಲ್ಲೆ ನಮ್ಮ ಇಕ್ಬಾಲ್ ಹುಸೇನ್ ಆಯ್ಕೆ ಮಾಡಿ ಆಶೀರ್ವಾದ ಮಾಡಿದ್ವಿ, ಮಾವಿನ ಆಶೀರ್ವಾದ ಮಾಡಿದ್ವಿ, ನನಗೆ ಬಾಲಕೃಷ್ಣನ ಆಶೀರ್ವಾದ ಮಾಡಿದ್ವಿ, ನನಗೆ ಆಶೀರ್ವಾದ ಮಾಡಿದ್ದೀರಿ. ಚನ್ನಪಟ್ಟಣ ನೋಡೋಣ, ನಾನು ಮಾತಾಡ್ತೀನಿ. ಚನ್ನಪಟ್ಟಣದ ವಿಚಾರ ನಾಳೆ ಹೋಗ್ಬಂದು ನಾನು ಮಾತಾಡ್ತೇನೆ. ನಿಮ್ಮೆಲ್ಲ ಜವಾಬ್ದಾರಿ ಇದೆ. ನಾನೀಗ ನನ್ನ ಚನ್ನಪಟ್ಟಣದ ವಿಚಾರ ನಾನು ಮಾತಾಡೋದಕ್ಕೆ ಹೋಗುದಿಲ್ಲ. ಈಗ ನಾನು ಚರ್ಚೆ ಮಾಡ್ತೀನಿ ಚನ್ನಪಟ್ಟಣದ ವಿಚಾರ, ಆಮೇಲೆ ನಾನು ಮಾತಾಡೋದು. ಹಂಗೆ ಇಲ್ಲಿಂದ ಎಲ್ಲೆಲ್ಲಿ ಪಾದಯಾತ್ರೆ ಹೋಗ್ತಾ ಇದೆ. ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ, ಪಾಂಡವಪುರ, ಮೈಸೂರು ಎಲ್ಲ ಕಡೆನೂ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ. ಪಾಪ ನಿನ್ನೆ ಬರೀ ಬಿಜೆಪಿ ಅವ್ರ ಬಾವುಟ, ನಾನು ಪರಮೇಶ್ವರ್ ಎದ್ದ ತಕ್ಷಣ ಈಗ ರಾತ್ರೋರಾತ್ರಿ ಜನತಾದಳ ಬಾವುಟನು ಬರ್ಬಿಟ್ಟಿದೆ. ಇಲ್ಲ ಚಿಕ್ಕದೊಡ್ಡ ಹಾಕೊಳ್ಳಿ, ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಹೆಂಗಾರು ಮಾಡ್ಕೊಳ್ಳಿ. ದಿನಕ್ಕೆ ಒಂದು ಮಾತು, ಬೆಳಗ್ಗೆ ಒಂದು ಮಾತು, ಸಾಯಂಕಾಲ ಒಂದು, ಹಿಟ್ ಅಂಡ್ ರನ್ ಇದು ನಡೀತಾ ಇದೆ. ನಾನು ಬಿಜೆಪಿಯ ಸ್ನೇಹಿತರಿಗೆ ಹೇಳೋದಿಷ್ಟೇ, ನಾನು ಏನು ನೀವು ನಿಮ್ಮ ಪಾಂಪ್ಲೆಟ್ಟು, ನಿಮ್ಮ ಮೈಸೂರು ಕಾಂಗ್ರೆಸ್ ಬಿಜೆಪಿ ಘಟಕದ ಪಾಂಪ್ಲೆಟ್ಟು, ನಿಮ್ಮ ಪ್ರಶ್ನೆ ಎತ್ತಾಳ್ ಪ್ರಶ್ನೆ, ಪೇಪರ್ ಅಡ್ವರ್ಟೈಸ್ಮೆಂಟ್ ಪಾಂಪ್ಲೆಟ್ ಅಲ್ಲ, ಪೇಪರ್ ಅಡ್ವರ್ಟೈಸ್ಮೆಂಟ್, ಎತ್ತಾಳ್ ಸ್ಟೇಟ್ಮೆಂಟ್, ಏನು ಈ ಒಂದು ಆರೋಪಕ್ಕೆ ಸಾಬೀತಾಗಿರುವಂತಹ PSI ಹಗರಣ, ಇದಕ್ಕೆ ಯಾರ ಕಾರಣ, ಹೆಂಗ್ ಕಾರಣ, ಏನ್ ಕಾರಣ ಅನ್ನೋದನ್ನ ಉತ್ತರವನ್ನ ತಾವು ಕೊಟ್ಟು ತಾವು ಹೆಜ್ಜೆ ಹಾಕ್ಬೇಕು. ಕಾವೇರಿ ನೀರು ಹೆಜ್ಜೆ ಹಾಕಲಿಲ್ಲ ನೀವು, ಮೇಕೆದಾಟು ಬೆಂಬಲ ಕೊಡಲಿಲ್ಲ ನೀವು, ಈ ರೈತರ ಬದುಕನ್ನು ಹಸನು ಮಾಡಲಿಲ್ಲ ನೀವು, ನಮ್ಮ ಜನರಿಗೆ ಉದ್ಯೋಗ ಕೊಡಲಿಲ್ಲ. ಮಂತ್ರಿ ಆಗಿದ್ದೀರಿ, ಬಹಳ ಸಂತೋಷ. ಕುಮಾರಣ್ಣ ಮಂಡ್ಯದಲ್ಲಿ ಒಂದು 10,000 ಜನಕ್ಕೆ ಕೆಲಸ ಕೊಡಿಸುವಂತ ಫ್ಯಾಕ್ಟರಿ ಮಾಡ್ತೀನಿ ಅಂತ ಹೇಳಿದ್ರಿ, ಬಹಳ ಸಂತೋಷ. ಹಾಸನದಲ್ಲೂ ಫ್ಯಾಕ್ಟರಿ ಮಾಡ್ತೀನಿ ಅಂತ ಹೇಳಿದ್ರಿ, ಬಹಳ ಸಂತೋಷ. ಎಲ್ಲ ತರದ ಸಹಕಾರ ಕೊಡ್ಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ. ತಾವು ಮಾಡಿ ಜನರಿಗೆ ಉದ್ಯೋಗ ಕೊಡಿ, ಜನರ ಋಣ ತೀರಿಸಿ, ಖಾಲಿ ಮಾತಾಡಕ್ ಹೋಗ್ಬೇಡಿ. ಖಾಲಿ ಮಾತಾಡಕ್ಕೆ ಪಾಪ ಇಲ್ಲಿ ಬಂದೆ, ನಾನು ಮೊನ್ನೆ ಚನ್ನಪಟ್ಟಣಕ್ಕೆ ಹೋಗಿದ್ದೆ. 22,000 ಜನ ಅರ್ಜಿಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಇಕ್ಬಾಲ್ ಹುಸೇನ್ ಹೇಳಿದ್ದೀನಿ, ನಿನ್ನ ಅವಧಿಯಲ್ಲಿ ಕೂಡಲೇ ಈ ಬಡವರಿಗೆ ಸೈಟ್ ಅಂತ ಕೆಲಸ 20 ವರ್ಷದಿಂದ ಆಗಿಲ್ಲ, ಆ ಕೆಲಸವನ್ನು ನೀವು ಮಾಡಬೇಕು ಅಂತ ಹೇಳಿ ಇವತ್ತು ನಾನು ಅವ್ರಿಗೆ ಆದೇಶವನ್ನ ಮುಖ್ಯಮಂತ್ರಿಗಳು ನಾನು ಸೇರಿ ಕೊಟ್ಟಿದ್ದೇವೆ. ಇದಕ್ಕೆಲ್ಲ ಕೂಡ ಸಿದ್ಧತೆಗಳು ನಡೀತಾ ಇದೆ.
ಡೆವಲಪ್ಮೆಂಟ್ ವಿಚಾರ, ಬೇರೆ ವಿಚಾರ ಮೇಲೆ ಮಾತಾಡ್ತೀನಿ. ನಿಮ್ಮ ಮೇಲೆ ಅಭಿಮಾನ ಇಟ್ಟು ಎಲ್ಲ ನನ್ನ ಮಂತ್ರಿ ಸಹೋದ್ಯೋಗಿಗಳೆಲ್ಲ ಬಂದಿದ್ದಾರೆ, ನಮ್ಮ ಶಾಸಕರು ಬಂದಿದ್ದಾರೆ, ನಮ್ಮ ಪದಾಧಿಕಾರಿಗಳು ಬಂದಿದ್ದಾರೆ, ನೀವೆಲ್ಲ ಬಂದಿದ್ದೀರಿ. ನಾನು ಬರ್ಬೇಕಾದ್ರೆ ಮಧ್ಯದಲ್ಲಿ ಮಳೆ, ವಿಪರೀತ ಮಳೆ ಬಂದಿದ್ದಲ್ಲಿ, ಇಲ್ಲಿ ಒಂದು 10 ಕಿಲೋಮೀಟರ್ ಬಿಡದಿ ಹತ್ರ ಮಳೆ. ಏನಪ್ಪಾ ಸಭೆ ಮುಗಿದೈತೆ ಅನ್ಕೊಂಡಿತ್ತು, ನಮ್ಮ ಗಾಡಿನ ಓಡಿಸೋಕೆ ಆಗ್ತಿರ್ಲಿಲ್ಲ. ಹೆಂಗೋ ನಾನು ಬಂದೆ, ಹೆಂಗೋ ಸದ್ಯ ಎಲ್ಲ ಹಾಕಿದ್ದಾರೆ, ಏನು ತೊಂದರೆ ಇಲ್ಲ. ಆದ್ರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಈ ಒಂದು ಆಂದೋಲನಕ್ಕೆ ಉತ್ತರವನ್ನು ಕೇಳಲಿಕ್ಕೆ ತಾವೆಲ್ಲ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿಯನ್ನು ಕೊಟ್ಟಿದ್ದೀರಿ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಪಕ್ಷ ನಿಮ್ಮ ಜೊತೆ ನಿಮ್ಮ ಬದುಕಿನಲ್ಲಿ ಇರ್ತದೆ. 5 ಗ್ಯಾರಂಟಿ ಮಾತು ಕೊಟ್ಟು ನುಡಿದಂತೆ ನಡೆದಿದ್ದೇವೆ. ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ. ಮನೆಗೆ ಜೋಗಿ ಹತ್ತಿಸ್ತಾ ಇದ್ದೇವೆ, ಅಕ್ಕಿ ಕೊಡ್ತಾ ಇದ್ದೇವೆ, ಅನ್ನದಾನವನ್ನ ಕೊಡ್ತಾ ಇದ್ದೇವೆ, ಅನ್ನ ಭಾಗ್ಯವನ್ನು ಕೊಡ್ತಾ ಇದ್ದೇವೆ, ಗೃಹಲಕ್ಷ್ಮಿ ಕೊಡ್ತಾ ಇದ್ದೇವೆ, ಶಕ್ತಿ ಯೋಜನೆ ಎಲ್ಲ ಫ್ರೀಯಾಗಿ ಹೆಣ್ಮಕ್ಳೆಲ್ಲ ಓಡಾಡ್ತಾ ಇದ್ದಾರೆ. ಇಂಥದ್ದು ಒಂದು ಕಾರ್ಯಕ್ರಮ ಬಿಜೆಪಿ ಮಾಡಿದ್ರೇನ್ರಿ? ಏನಾದ್ರು ಮಾಡಿದ್ರ? ಒಂದು ಇರ್ಲಿ, ನಿಮ್ಮ ಬದುಕು ನಮ್ಮ ಉಸಿರು. ಇಷ್ಟು ಮಾತ್ರ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್ ಪಾರ್ಟಿ.